ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ಇವತ್ತು ಒಂದು ಹೊಸ ಡಿಸೈನ್ ನಿಮಗೆ ಹೇಳ್ಕೊಡ್ತಾ ಇದ್ದೀನಿ. ಕ್ರೋಶಾ ಕುಚ್ ಅಂತ ಬ್ರೈಡಲ್ ಡಿಸೈನ್ ಅಂತ ಬರುತ್ತೆ, ಮಣಿ ವರ್ಕು ಇರುತ್ತೆ. ತುಂಬ ನೀಟಾಗಿ, ತುಂಬ ಕ್ಲೀನಾಗಿ, ಈಸಿಯಾಗಿ ಹಾಕ್ಕೋಬೋದು. ಪಿಂಕ್ ಮತ್ತು ಸ್ವಲ್ಪ ಪಿಸ್ತಾ ಗ್ರೀನ್ ಇಲ್ಲಿ ಇದೆ ಸೀರೆ. 6 ಎಳೆ ದಾರ ಮಾಡಿಕೊಂಡು ಸೀರೆಗೆ ಫಸ್ಟು ಒಂದು 9 ನಂಬರ್ ನೀಡಲ್ ತೊಗೊಂಡು ಲಾಕ್ ಮಾಡ್ಕೋಬೇಕು. ಸೀರೆಗೆ ಒಂದ್ಸರಿ ಕ್ಲೀನಾಗಿ ಲಾಕ್ ಮಾಡ್ಕೊಂಬಿಟ್ಟು ಕ್ರೋಶನ ತಗೊಂಡು ಸೀರೆಗೆ ಒಂದ್ಸರಿ ಕ್ಲೀನಾಗಿ ಒಂದ್ಸರಿ ಲಾಕ್ ಮಾಡ್ಕೊಂಡು ಮತ್ತೆ ಇನ್ನೊಂದ್ಸರಿ ಲಾಕ್ ಮಾಡ್ಕೋಬೇಕು. ಆಮೇಲೆ ಸೂಜಿ ಮೇಲೆ ಒಂದ್ಸರಿ ದಾರ ಸುತ್ಕೊಂಡು 5 ಚೈನ್ ಹಾಕ್ಕೋಬೇಕು. 5 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಕ್ಲೀನಾಗಿ ಸೀರೆ ಮೇಲೆ ಒಂದ್ಸರಿ ಲಾಕ್ ಮಾಡ್ಕೋಬೇಕು. ಮತ್ತೆ ನೆಕ್ಸ್ಟ್ 7 ಚೈನ್ ಹಾಕ್ಕೋಬೇಕು. 1 2 3 4 5 6 7 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅಲ್ಲ, ಸ್ವಲ್ಪ ಒಳಗೆ 5 ಚೈನ್ ಗ್ಯಾಪ್ ಏನಿದೆಯಲ್ಲ ಅಷ್ಟು ಗ್ಯಾಪ್ ಒಳಗೆ ಇದನ್ನು ಸೇಮ್ ಲಾಕ್ ಮಾಡ್ಕೋಬೇಕು. ಬೇಸ್ ಲೈನ್ ಅನ್ನೋದು ಕ್ಲೀನಾಗಿ ನೀಟಾಗಿ ಬಂದರೆ ಡಿಸೈನು ಕೂಡ ಕ್ಲೀನಾಗಿ ನಿಮಗೆ ಬರುತ್ತೆ. ಮತ್ತು ನೆಕ್ಸ್ಟ್ 5 ಚೈನ್ ಮಾಡಿಕೊಂಡು ಮತ್ತೆ ಸೀರೆಗೆ ಲಾಕ್ ಮಾಡಬೇಕು. ನೀಟಾಗಿ ಲಾಕ್ ಮಾಡ್ಕೋಬೇಕು. ಹೆಚ್ಚು ಕಡಿಮೆ ಆದರೆ ಸೀರೆ ಮುದ್ದೆ ಥರ ಆಗಿಬಿಟ್ರೆ ಸುಕ್ಕಾಗಿ ಡಿಸೈನ್ ಎಲ್ಲ ಹಾಳಾಗೋಗುತ್ತೆ. ಅದಕ್ಕೆ ನೀಟಾಗಿ ಲಾಕ್ ಮಾಡ್ಕೋಬೇಕು. ನೆಕ್ಸ್ಟು 7 ಚೈನ್ ಆದಮೇಲೆ 7 ಚೈನ್ ಹಾಕ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅಲ್ಲ, ಸ್ವಲ್ಪ ಒಳಗೆ ಸೇಮ್ 5 ಚೈನ್ ಏನು ಲಾಕ್ ಮಾಡ್ಕೊಂಡಿದ್ದೀವಲ್ಲ ಆ ಗ್ಯಾಪಲ್ಲಿ ಇದನ್ನು ಲಾಕ್ ಮಾಡ್ಕೋಬೇಕು. ನೀಟಾಗಿ ಬೇಸ್ ಲೈನು ಕ್ಲೀನಾಗಿ ಹಾಕ್ಕೊಂಡ್ರೆ ನಿಮಗೆ ಸೀರೆ ಯಾವುದೇ ನೋಡಿ. ನೆಕ್ಸ್ಟ್ ಮತ್ತೆ 5 ಚೈನ್, ಒಂದು 5 ಚೈನ್, ಒಂದು 7 ಚೈನ್, 5 ಚೈನ್ 7 ಚೈನ್ ಹೀಗೆ ಹಾಕ್ಕೊಂಡು ಲಾಕ್ ಮಾಡ್ಕೊಂಡು ಹೋಗಬೇಕು. ಮತ್ತೆ ಲಾಕ್ ಆದಮೇಲೆ ಮತ್ತೆ 7 ಚೈನ್, ಆದಮೇಲೆ ಮತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆಲ್ಲ ಸ್ವಲ್ಪ ಒಳಗೆ ಲಾಕ್ ಮಾಡಬೇಕು. ಮತ್ತು 5 ಚೈನ್ ಹೀಗೆ ಫ್ರೆಂಡ್ಸ್ ಸೀರೆ ಫುಲ್ಲು ಹಾಕ್ಕೊಂಡು ಎಂಡ್ ತನಕನೂ ಹಾಕ್ಕೊಂಡು ಹೋಗಬೇಕು. ಕ್ಲೀನಾಗಿ ಹಾಕ್ಕೊಂಡು ಹೋಗ್ಬೇಕು. ಹಾಕ್ಕೊಂಡು ಹೋದ್ಮೇಲೆ ಲಾಸ್ಟ್ ಒಂದು 5 ಚೈನ್, ಒಂದು 7 ಚೈನ್, 5 ಚೈನ್, ಒಂದು 7 ಚೈನ್ ಹಾಕಿ 5 ಚೈನ್ 7 ಚೈನ್, 5 ಚೈನ್ 7 ಚೈನ್, 5 ಚೈನ್ 7 ಚೈನ್ ಹಾಕ್ಕೊಂಡ್ಬಿಟ್ಟೆ ಲಾಸ್ಟಿಗೆ ಒಂದು 3 ಚೈನ್ ಹಾಕ್ಕೊಂಡ್ಬಿಟ್ಟು ಕಟ್ ಮಾಡಬೇಕು. ಲಾಸ್ಟಿಗೆ ನೋಡಿ ನಾನು ಹಾಕಿದ್ದೀನಿ, ಒಂದು 3 ಚೈನ್ ಹಾಕಿ ಒಂದು ಸ್ವಲ್ಪ ದಾರ ಉದ್ದವಾಗಿ ಎಳೆದ್ಬಿಟ್ಟು ಕಟ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ಪು ಅದೇ 6 ಎಳೆನ ಅದೇ ಚೆನ್ನಾಗಿ ಗ್ಯಾಪ್ ಒಳಗಡೆ ಒಂದ್ಸರಿ ಹಾಕ್ಕೊಂಡು ಒಂದು ಲಾಕ್ ತಿನ್ನಿ ಕರಾಲಿನೆಯಾ ಅದೇ. ನೆಕ್ಸ್ಟ್ ಸೂಜಿ ಮೇಲೆ ಇನ್ನೊಂದ್ಸರಿ ದಾರ ತೋರಿಸ್ಕೊಂಡು ಇನ್ನೊಂದ್ಸರಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನಾನಿವಾಗ 2 ಸರಿ
ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ಇದೇ ಸೂಜಿಗೆ ಇನ್ನೊಂದು ಸರಿ ದಾರ ಸುತ್ತಕೊಂಡು ಡೈರೆಕ್ಟಾಗಿ 7 ಚೈನ್ ಒಳಗಡೆ ಹೋಗಿ ದಾರನ ತಂದು ಎರಡರಲ್ಲಿ ಒಂದು ಮತ್ತು ಎರಡರಲ್ಲಿ ಒಂದು ಮಾಡಬೇಕು. ಮತ್ತು ಸೂಜಿ ಮೇಲೆ ದಾರ ತಗೋಬೇಕು. 7 ಚೈನ್ ಗ್ಯಾಪ್ ಒಳಗೆ ಹೋಗಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು. ನೆಕ್ಸ್ಟು ಸೂಜಿಗೆ ಒಂದ್ಸರಿ ದಾರ ಸುತ್ಕೊಂಡು 7 ಚೈನ್ ಗ್ಯಾಪ್ ಒಳಗಡೆ ಹೋಗಿ ದಾರನ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು. ಮತ್ತು ಸೂಜಿ ಮೇಲೆ ದಾರ ತಗೊಂಡು 7 ಚೈನ್ ಗ್ಯಾಪ್ ಒಳಗೆ ಹೋಗಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು. ಮತ್ತು 7 ಚೈನ್ ಗ್ಯಾಪ್ ಒಳಗೆ ಹೋಗಿ ಸೂಜಿನ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು. ಸೂಜಿ ಮೇಲೆ ದಾರ ಸುತ್ಕೋಬೇಕು. 7 ಚೈನ್ ಗ್ಯಾಪ್ ಒಳಗೆ ಹೋಗಬೇಕು. ಎರಡರಲ್ಲಿ ಒಂದು ಎರಡರಲ್ಲಿ ಒಂದು. ಮತ್ತು ಸೂಜಿ ಮೇಲೆ ದಾರ ಸುತ್ಕೋಬೇಕು. 7 ಚೈನ್ ಗ್ಯಾಪ್ ಒಳಗೆ ಹೋಗಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು. ಸೂಜಿ ಮೇಲೆ ದಾರ ಸುತ್ಕೊಂಡು 7 ಚೈನ್ ಗ್ಯಾಪ್ ಒಳಗೆ ಹೋಗಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು. ಹೀಗೆ ಹಾಕ್ಕೊಂಡು 14 ಕಂಬ ಬರಬೇಕು. ದಾರ ಸುತ್ಕೋಬೇಕು. ಎರಡರಲ್ಲಿ ಒಂದು ಎರಡರಲ್ಲಿ ಒಂದು. ಹತ್ತು 12 ಕಂಬಗಳನ್ನು ಹಾಕ್ಕೋಬೇಕು. 12 ಕಂಬ ಹಾಕ್ಕೋಬೇಕು. 1 2 3 4 5 6 7 8 9 10 11 12 ಕಂಬ ಹಾಕ್ಕೋಬೇಕು. ಇದಕ್ಕಿಂತ ಜಾಸ್ತಿ ಹಾಕ್ಕೊಂಡ್ರೆ ಆಮೇಲೆ ನಾವು ಬೀಡ್ಸ್ ಹಾಕ್ಕೋಬೇಕಾದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತದಿಲ್ಲ. ಅದಕ್ಕೆ 12 ಕಂಬ ಹಾಕಿದರೆ ನೀಟಾಗಿ ಬರುತ್ತೆ. ನೆಕ್ಸ್ಟು 5 ಚೈನ್ ಗ್ಯಾಪಲ್ಲಿ ಲಾಕ್ ಮಾಡ್ಕೊಂಡು ನೆಕ್ಸ್ಟ್ ಒಂದು ಸರಿ ಲಾಕ್ ಮಾಡ್ಕೊಂಡು ಇನ್ನೊಂದು ಸರಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಮತ್ತೆ ಸೂಜಿ ಮೇಲೆ ಒಂದು ಸರಿ ದಾರ ಸುಟ್ಕೊಂಡು 7 ಚೈನ್ ಗ್ಯಾಪ್ ಒಳಗೆ ಹೋಗಿ ಒಂದು ಸರಿ ದಾರ ತಂದು ಎರಡರಲ್ಲಿ ಒಂದು ಎರಡರಲ್ಲಿ ಒಂದು. ಮತ್ತೆ ಒಂದು ಸೂಜಿ ಮೇಲೆ ದಾರ ತೊಗೋಬೇಕು. 7 ಚೈನ್ ಗ್ಯಾಪ್ ಒಳಗೆ ಹೋಗಬೇಕು. ಎರಡರಲ್ಲಿ ಒಂದು ಎರಡರಲ್ಲಿ ಒಂದು. ಮತ್ತು 7 ಚೈನ್ ಮತ್ತು ಸೂಜಿ ಮೇಲೆ ಒಂದು ಸರಿ ದಾರ ತಗೊಂಡು 7 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಎರಡರಲ್ಲಿ ಒಂದು ಎರಡರಲ್ಲಿ ಒಂದು. ಮತ್ತು ಸೂಜಿ ಮೇಲೆ ದಾರ ತಗೊಂಡು ಗ್ಯಾಪ್ ಒಳಗಡೆ ಹೋಗಿ ಎರಡರಲ್ಲೊಂದು ಎರಡರಲ್ಲೊಂದು. ಹೀಗೆ 12 ಕಂಬನ ಮಾಡಬೇಕು. ನೀಟಾಗಿ ಸುಕ್ಕಿಲ್ದೆಲೆ ಕ್ಲೀನಾಗಿ ಹಾಕೋಬೇಕು.
ನೆಕ್ಸ್ಟು 12 ಕಂಬ ಹಾಕಿ ಆರ್ಚ್ ಕಂಪ್ಲೀಟ್ ಆಯಿತು. ನೆಕ್ಸ್ಟು 5 ಚೈನ್ ಗ್ಯಾಪ್ ಒಳಗಡೆ ಹೋಗಿ ಒಂದು ಸರಿ ಲಾಕ್ ಮಾಡಬೇಕು, ಮತ್ತು ಇನ್ನೊಂದು ಸರಿ ಸಿಂಗಲ್ ಕ್ರೋಶೆ ಮಾಡ್ಕೋಬೇಕು. ನೆಕ್ಸ್ಟು ಮತ್ತು CG ಮೇಲೆ ಒಂದು ಸರಿ ದಾರ ಸುಟ್ಕೊಂಡು ಮತ್ತೆ 7 ಗ್ಯಾಪ್ ಒಳಗಡೆ ಹೋಗಿ ಮತ್ತೆ ಕಂಬಗಳನ್ನು ಸ್ಟಾರ್ಟ್ ಮಾಡಬೇಕು. 12 ಕಂಬನ ಹಾಕಬೇಕು. ಹೀಗೆ ಸೀರೆ ಫುಲ್ಲು ಹಾಕ್ಕೊಂಡು ಕಂಪ್ಲೀಟ್ ಮಾಡಬೇಕು. ಒಂದು ಸರಿ ಲಾಕ್ ಮಾಡಿಕೊಂಡು ಒಂದು ಸರಿ ಸಿಂಗಲ್ ಕ್ರೋಶೆ, 2 ಸರಿ ಸಿಂಗಲ್ ಕ್ರೋಶೆ ಹಾಕ್ಕೊಂಡು ಮತ್ತು ದಾರನ ಮೇಲೆ ಎಳ್ಕೊಂಡು ಬೀಡ್ನ ಆ್ಯಡ್ ಮಾಡ್ಕೋಬೇಕು. ಬೀಡ್ಸ್ನ ಆ್ಯಡ್ ಮಾಡಿಕೊಂಡು ನೆಕ್ಸ್ಟ್ ಕಂಬಕ್ಕೆ ಲಾಕ್ ಮಾಡಬೇಕು. ನೆಕ್ಸ್ಟ್ ಮತ್ತೆ ಬೀಡನ್ನ ಆ್ಯಡ್ ಮಾಡಿಕೊಂಡು ಮತ್ತು ನೆಕ್ಸ್ಟ್ ಕಂಬಕ್ಕೆ ಲಾಕ್, ಮತ್ತು ಬೇಡನ್ನ ಆ್ಯಡ್ ಮಾಡಿ ಮತ್ತು ನೆಕ್ಸ್ಟ್ ಕಂಬಕ್ಕೆ ಮತ್ತೆ ಲಾಕ್ ಮಾಡಬೇಕು. ಮತ್ತು ಬೀಡನ್ನ ಆ್ಯಡ್ ಮಾಡಿ ನೆಕ್ಸ್ಟ್ ಕಂಬಕ್ಕೆ ಲಾಕ್ ಮಾಡಬೇಕು. ನೆಕ್ಸ್ಟ್ ಮಿಡಲಲ್ಲಿ 2 ಸರಿ 2 ಚೈನ್ ಗ್ಯಾಪ್, ಒಂದು ಚೈನ್ 2 ಚೈನ್ ಆದಮೇಲೆ ಒಂದು ಕಂಬನ ಬಿಟ್ಟು ನೆಕ್ಸ್ಟ್ ಕಂಬಕ್ಕೆ ಲಾಕ್ ಮಾಡಿ ಮತ್ತು ಇಲ್ಲಿ ಮತ್ತು ಬೀಡನ್ನ ಆ್ಯಡ್ ಮಾಡ್ಕೋಬೇಕು. ನೆಕ್ಸ್ಟ್ ಕಂಬಕ್ಕೆ ಮತ್ತೆ ಲಾಕ್, ದಾರಿಂಗಿ ನಿಟ್ಟನೆ ಎಳೆಯಿಂದ ಕುಚ್ಚಾಕಿ ದಾರನ ಪೋಣಿಸ್ಕೊಂಡು ಕುಚ್ಚಾಕಿ 2 ಚೈನ್ ಗ್ಯಾಪ್ ಒಳಗೆ 3 ಚೈನ್ ಗ್ಯಾಪ್ ಇರುತ್ತಲ್ಲ ಆ ಚೈನ್ ಒಳಗೆ ಗಂಟು ಹಾಕಿದ್ದೀನಿ, ಕುಚ್ಚಾಕಿ